ಚಪಾತಿ ರೊಟ್ಟಿ ತಿಂದು ಬೋರ್ ಆಗಿದ್ರೆ ಈ ಹೆಲ್ದಿ ಆಗಿರುವಂತಹ ಪಾಲಕ್ ಸೊಪ್ಪು ಮತ್ತು ಆಲೂಗಡ್ಡೆಯ ಪರೋಟ ಮಾಡಿ ನೋಡಿ. ಮೊದಲಿಗೆ ನೀರು ಕುದಿ ಬರಬೇಕು. ನೀರು ಕುದಿ ಬಂದಾದ್ಮೇಲೆ ಒಂದು ಚೂಡಾಗುವಷ್ಟು ಪಾಲಕ್ ಸೊಪ್ಪನ್ನ ಕೇವಲ 3 ನಿಮಿಷ ಕುದಿಸ್ಕೊಂಡು ತಗೋಬೇಕು. ಇವಾಗ ತಣ್ಣೀರಿನಲ್ಲಿ ತೊಳ್ಕೊಂಡು ಮಿಕ್ಸಿಯಲ್ಲಿ ಸೇರಿಸ್ತಿದ್ದೀನಿ. ಬೆಳ್ಳುಳ್ಳಿ ಮತ್ತು ಹಸಿಮೆಣಸಿನಕಾಯಿ ಹಾಕೊಂಡು ಸ್ಮೂತ್ ಆಗಿ ಪೇಸ್ಟ್ ಮಾಡ್ಕೋಬೇಕು. ಇವಾಗ ಇಲ್ಲಿ ಗೋಧಿ ಹಿಟ್ಟು ಹಾಕೊಂತಿದ್ದೀನಿ. ಅಜ್ವೈನ ಒಂದು ಸ್ವಲ್ಪನೇ ಜೀರಿಗೆ ಹಾಕ್ತಿದ್ದೀನಿ. ಕೊತ್ತಂಬರಿ ಸೊಪ್ಪು, ಕರಿಬೇವಿನ ಸೊಪ್ಪು, ಒಂದು ಆಲೂಗಡ್ಡೆ ಬೇಯಿಸ್ಕೊಂಡು ತುರ್ಕೊಂಡು ಸೇರಿಸ್ತಿದ್ದೀನಿ. ಕಚ್ಚಾ ಕೂಡ ಹಾಕೋಬಹುದು. ಒಂದು 3 ಚಮಚ ಕಡಲೆ ಹಿಟ್ಟು, ಮಸಾಲೆ ಖಾರ, ರೆಡ್ ಖಾರದ ಪುಡಿ, ಅರಿಶಿನ ಮತ್ತು ಹಸಿ ಶುಂಠಿ ಸೇರಿಸ್ತಿದ್ದೀನಿ. ಮತ್ತು ರುಚಿಗೆ ತಕ್ಕಷ್ಟು ಉಪ್ಪನ್ನ ಹಾಕ್ಕೊಂಡು ಇವಾಗ ನೀಟಾಗಿ ಎಲ್ಲನೂ ಮಿಕ್ಸ್ ಮಾಡ್ಕೊಂಡು ಈ ಪೇಸ್ಟ್ ಹಾಕೊಂಡು ಹಿಟ್ಟನ್ನ ನಾದ್ಕೋಬೇಕಾಗುತ್ತೆ. ನೀರು ಹಾಕೋಬಾರ್ದು. ಹಿಟ್ಟು ನಾದುವಾಗ ಗಟ್ಟಿಯಾಗಿ ನಾದ್ಕೋಬೇಕು. ಒಂದು 10 ನಿಮಿಷ ರೆಸ್ಟ್ ಮಾಡ್ಕೊ ಬಿಟ್ಟಾದ್ಮೇಲೆ ನಿಮಗೆ ಪರೋಟ ಮಾಡಿ ತೋರಿಸ್ತಿದ್ದೀನಿ. ರೌಂಡಾಗಿ ಲಟ್ಟಿಸ್ಕೊಂಡಾದ್ಮೇಲೆ ಒಳಗಡೆ ಹಿಟ್ಟು ಮತ್ತು ಎಣ್ಣೆನ ಹಚ್ಚಿ ಮತ್ತು ಇವಾಗ ಇದೇ ರೀತಿಯಲ್ಲಿ ಲಟ್ಟಿಸ್ಕೊಂಡು ತಗೊತಿದ್ದೀನಿ. ಇಲ್ಲಿ ಹಂಚು ಕೂಡ ಬಿಸಿಯಾಗಿದೆ. ಇವಾಗ ಏನಿಲ್ಲ, ನೀವು ಇಲ್ಲಿ ತುಪ್ಪನಾದರೂ ಹಚ್ಚಬಹುದು, ಎಣ್ಣೆನಾದರೂ ಹಚ್ಚಬಹುದು. ಟೋಟಲ್ ಹೆಲ್ದಿ ಆಗಿರುವಂತಹ ಕ್ರಿಸ್ಪಿ ಆಗಿರುವಂತಹ ಪಾಲಕ್ ಸೊಪ್ಪಿನ ಪರೋಟ ತಯಾರಾಗಿ